ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಭಾರತವೇ ಒಂದು ಧರ್ಮಕ್ಷೇತ್ರ. ಅದನ್ನು ಪಾಂಡವರು ಕೌರವರ ನಡುವೆಯ ಯುದ್ಧದಿಂದ ಕುರುಕ್ಷೇತ್ರ ಆಗಿಬಿಡುತ್ತೆ. ಕುರುಕ್ಷೇತ್ರ ಮಾಡಿದ್ದ್ಯಾರು? ಕೌರವ ಸುಪುತ್ರ ದುರ್ಯೋಧನ, ಪ್ರಪಂಚದ ಮೊದಲನೇ ಸರ್ವಾಧಿಕಾರಿ. ಹಾಗಾಗಿ ನಡೆನುಡಿಯ ಸಮಸ್ಯೆಗಳು ಮನುಷ್ಯನಲ್ಲಿ ಪ್ರಸಿದ್ಧಿ ಪ್ರತಿಷ್ಠೆ ಆಗಬಾರ್ದು. ಪ್ರಸಿದ್ಧಿ ಬಂದಷ್ಟು ಕೂಡ ವಿನಯ ನಮ್ರತೆ ಹೆಚ್ಚಬೇಕು. ನಡೆನುಡಿಯಲ್ಲಿ ವಿನಯಶೀಲರಾಗಬೇಕು. ಬಹಿರಂಗ ವೇದಿಕೆಯಲ್ಲಿ ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅವರು. ಹಾಗಾಗಿ ಅಭಿನವ ಭಾರತ, ನಿತ್ಯ ನೂತನ ಭಾರತ. ಈಗ ಕಮಲಹಾಸನ ನಡೆನುಡಿಯ ಸಮಸ್ಯೆ ಮಾಡ್ಕೊಂಡಿರೋದು ಅಲ್ವೇ? ಬಹಿರಂಗ ವೇದಿಕೆಯಲ್ಲಿ ನಿಂತ ಮೇಲೆ ಅವರು ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ವಿನಯ, ನಮ್ರತೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ವಿವೇಕ ಇರಬೇಕು. ಕೀರ್ತಿ ಶನಿ ಅಂತಿದ್ರು, ಈಗ ಖ್ಯಾತಿ ವಿಶ್ವವಿಖ್ಯಾತರಾದಮೇಲೆ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ವಿಶ್ವವಿಖ್ಯಾತರಾದ. ಆ ಖ್ಯಾತಿಯನ್ನು ಅಪಖ್ಯಾತಿ ಮಾಡಿಕೊಂಡವರು, ಖ್ಯಾತೆ ಮಾಡಿ. ಆದ್ದರಿಂದ ಎಲ್ಲ ನಡೆನುಡಿಯ ಸಮಸ್ಯೆಗಳು ಮನುಷ್ಯನ. ಭಾರತ ಖಂಡ ಅಂತ ಹೇಳ್ತಾರೆ, ಭರತಖಂಡ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಮತ್ತು ಪ್ರಾಚೀನ ಕಾಲದಲ್ಲಿ ಭರತಖಂಡ ಇದೊಂದು ಉಪಖಂಡ ಅಂತ. ಭರತಖಂಡೆ, ಭರತವರ್ಷೆ ಅಂತ ಹೇಳ್ತಾರೆ. ಇದನ್ನು ಉತ್ತರ ಮತ್ತು ದಕ್ಷಿಣವನ್ನು ಎರಡು ಭಾಗವಾಗಿ ನೋಡಿದಾಗ ನೋಡಿ, ಉತ್ತರ ಭಾಗವನ್ನು ಆರ್ಯಾವರ್ತ, ಭಾರತದ ಉತ್ತರ ಭಾಗ ಅಂದರೆ ಹಿಮಾಲಯ ಪರ್ವತದಿಂದ ವಿಂಧ್ಯ ಪರ್ವತದವರೆಗೆ ಉತ್ತರ ಭಾಗವನ್ನು, ಭಾರತದ ಉತ್ತರ ಭಾಗವನ್ನು ಆರ್ಯಾವರ್ತ ಎಂದು ಹೇಳಲ್ಪಟ್ಟಿದೆ. ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಅನಾರ್ಯಾವರ್ತ. ದಕ್ಷಿಣ ಭಾರತ ವಿಂಧ್ಯ ಪರ್ವತದಿಂದ ಕೆಳಗಿರೋದಿಲ್ಲ. ದಕ್ಷಿಣ ಭಾರತದ ಅಲ್ಲಿರೋರೆಲ್ಲರೂ ಕೂಡ ದ್ರಾವಿಡರು, ಅನಾರ್ಯಾವರ್ತರು. ಅನಾರ್ಯಾವರ್ತದ ದ್ರಾವಿಡರು ನಾವೆಲ್ಲ, ಕರ್ನಾಟಕದವರು ಕೂಡ. ಏಕೆಂದರೆ ಕರ್ನಾಟಕವು ದಕ್ಷಿಣಕ್ಕೆ ಬರುತ್ತದೆ. ದ್ರಾವಿಡರಲ್ಲಿ ಕರ್ನಾಟಕವು ಒಂದು. ತಮಿಳು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಪಂಚಭಾಷೆಗಳು. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ತುಳು ಪಂಚಭಾಷೆಗಳು ದ್ರಾವಿಡ ಭಾಷೆಗಳು ಎಂದು ಗುರುತಿಸಲಾಗಿದೆ. ಈ ಪಂಚಭಾಷೆಗಳಲ್ಲಿ ಕನ್ನಡ ಒಂದಾಗಿದೆ. ಕನ್ನಡಕ್ಕೆ ತನ್ನದೇ ಆದ, ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದೆ. 2000ಕ್ಕೂ ಹೆಚ್ಚಿನ ಇತಿಹಾಸವಿದೆ.
ಪಂಚ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಕೂಡ ಒಂದಾಗಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ತುಳು ಭಾಷೆಯಂತೂ ಅದಕ್ಕೆ ಲಿಪಿಯೇ ಇಲ್ಲ. ಹಾಗೆ ನೋಡಿದರೆ ಪ್ರತಿಯೊಂದು ಭಾಷೆಗೂ ಅಸ್ಮಿತೆ ಇದೆ. ಅಸ್ಮಿತೆ ಅಂದರೆ ಅಹಮಿಕೆ, ಅದು ಸ್ವತಂತ್ರವಾಗಿ ಬೆಳೆದು ಬಂದಿದೆ. ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ, ಅವರ ನಡೆ ನುಡಿಗಳಲ್ಲಿ ಬೆಳೆದು ಬಂದಿದೆ. ತುಳು ಹಾಗೆ, ಅದಕ್ಕೆ ಲಿಪಿನೇ ಇಲ್ಲ. ಹಾಗಾಗಿ ಇದರ ಆಚಾರ ವಿಚಾರ ನಡೆ ನುಡಿ ಸಂಪ್ರದಾಯಗಳಲ್ಲಿ ಆ ಭಾಷೆ ಬೆಳೆದು ಬಂದಿದೆ. ಆದರೆ ಇನ್ನು 4 ಭಾಷೆಗಳು, ಕರ್ನಾಟಕದ ಕನ್ನಡ, ತಮಿಳುನಾಡು, ಮಲಯಾಳಂ, ಕೇರಳ, ಅಲ್ಲಿರುವ ಭಾಷೆಗಳು ಕೂಡ ಎಲ್ಲ ದ್ರಾವಿಡ ಭಾಷೆಗಳು. ಅವೆಲ್ಲ ತಮ್ಮದೇ ಆದ ಅಸ್ಮಿತೆಯನ್ನು ಹೊಂದಿವೆ. ಆ ಜನಾಂಗದ ಆಚಾರ ವಿಚಾರಗಳಲ್ಲಿ ಅಸ್ಮಿತೆ ಅಂದರೆ ಅಹಮಿಕೆಯ ಸ್ವಂತಿಕೆಯಿಂದ ಬೆಳೆದು ಬಂದಿವೆ. ನಡೆ ನುಡಿ ಸಂಪ್ರದಾಯ ಮಾತನಾಡುವಾಗ ಹಾಗೆ ಹುಟ್ಟಿ ಬಂದಿವೆ ಭಾಷೆಗಳು. ಭಾಷೆ ಮತ್ತು ಭಾವನೆ. ಭಾಷೆ ಸಾಮಾಜಿಕ ಉಪಕರಣ, ಆದರೆ ಭಾವನೆ ಅಂತಃಕರಣವೇ ಆಗಿದೆ. ಪ್ರತಿಯೊಬ್ಬರ ಭಾಷೆಯೂ ಕೂಡ ಅವರ ಅಂತಃಕರಣವಾಗಿರುತ್ತದೆ. ಅಷ್ಟು ಆಪ್ಯಾಯಮಾನವಾಗಿರ್ತದೆ ಅವರಿಗೆ. ನನ್ನ ಭಾಷೆ, ನನ್ನ ಕನ್ನಡ, ನನ್ನ ನೆಲ, ನನ್ನ ಜಲ ಅಂತ ಅಹಮಿಕೆ, ನಾನು ಅನ್ನೋದು ಹೆಮ್ಮೆ ಇರಬೇಕು, ಅದು ಅಹಂಕಾರ ಆಗಬಾರ್ದು. ಆ ಅಸ್ಮಿತೆ ಅನ್ನೋದು ಅಹಂಕಾರ ಆಗಬಾರ್ದು, ಅದು ಅಸ್ಮಿತೆ ಅನ್ನೋದು ಹೆಮ್ಮೆ ಆಗಿರಬೇಕು, ಅಲ್ವೇ? ಕನ್ನಡ ಭಾಷೆಗೆ ಮೂಲ ತಮಿಳು ಅಂತ ಹೇಳ್ಬಿಟ್ರೆ, ತಮಿಳಿಗೆ ಯಾವ ಮೂಲ ಹಾಗಾದರೆ? ಮಲಯಾಳಮಿಗೆ ಯಾವುದು ಮೂಲ ಭಾಷೆ? ಹೀಗೆ ಬೆಳೀತಾ ಹೋಗ್ತದೆ ಚರ್ಚೆ ಎನ್ನುವುದು. ಆದ್ದರಿಂದ ಕಮಲಾ ಹಾಸನ್ ಅವರು ತಮಿಳೇ ಮೂಲ ಅಂತ ಹೇಳಿರುವುದು ಸರಿಯಲ್ಲ. 2000ಕ್ಕೂ ಹೆಚ್ಚಿನ ಇತಿಹಾಸವಿದೆ ಕನ್ನಡ ಭಾಷೆಗೆ. ತನ್ನದೇ ಆದ ಆಚಾರ ವಿಚಾರ ಸಂಪ್ರದಾಯಗಳಿಂದ ಬೆಳೆದು ಬಂದಿದೆ ಎಲ್ಲ ಭಾಷೆಗಳಿಗೆ. ಪಂಚಭಾಷೆಗಳಲ್ಲಿ ದ್ರಾವಿಡ ಭಾಷೆಗಳು, ಅವೆಲ್ಲ ದ್ರಾವಿಡರು. ಉತ್ತರದಲ್ಲಿರೋರೆಲ್ಲ ಆರ್ಯರು ಹೊರಗಿಂದ ಬಂದವರಲ್ಲ. ಅದೆಲ್ಲ ಬ್ರಿಟಿಷ್ನವರು ತಿರ್ಚಿ ಹೇಳಿದ್ದು. ಆರ್ಯರು, ರಾಮ ಕೃಷ್ಣ ಎಲ್ಲರೂ ಆ ಮೂಲದವರೇ. ಕಮಲಾ ಹಾಸನ್ ಅವರಿಗೆ ಖ್ಯಾತಿ ಎನ್ನುವುದು ಶಕುನಿ ಆಗಿಬಿಟ್ಟಿದೆ. ಸುಮ್ಮನೆ ಖ್ಯಾತಿ ತೆಗೆಯೋದು. ಕಮಲಾ ಹಾಸನ್ ಅವರ ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಭಾಳ ಅತ್ಯುತ್ತಮವಾದ ನಟ. ಅವರ ಪ್ರತಿಭೆಗೆ ಅವರೇ ಸಾಕು. ಅವರ ಸ್ವಂತಿಕೆಯನ್ನು ಬೆಳೆಸ್ಕೊಂಡಿದ್ದಾರೆ ಅವರ ನಟನೆಯಲ್ಲಿ. ಹಾಗಿರಬೇಕು ಪ್ರತಿಯೊಬ್ಬ ಕಲಾವಿದನು ಕೂಡ. ಒಬ್ಬ ಸಾಹಿತಿ ತನ್ನದೇ ಆದ ಒಂದು ಶೈಲಿಯನ್ನು ರೂಢಿಸಿಕೊಂಡಿರ್ತಾನೆ. ಹಾಗೆ ಒಬ್ಬ ಸಂಗೀತಗಾರ, ಹಾಗೆ ಒಬ್ಬ ಕಲಾವಿದ. ಭಾರತದ ಸಂಸ್ಕೃತಿ ಪರಂಪರೆ ಬಹಳ ದೊಡ್ಡದು. ನನ್ನದು ಅನ್ನೋದು ಹೆಮ್ಮೆ ಇರಬೇಕೇ ಹೊರತು ಅದು ದುರಹಂಕಾರವಾಗಿ ನನ್ನಿಂದಲೇ ಎಲ್ಲ ಆಗಬಾರ್ದು, ಅಲ್ಲವೇ? ಅಲ್ಲ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಅಸ್ಮಿತೆ ಇದೆ, ಮೂಲ ಇದೆ, ಶತಮಾನಗಳ ಇತಿಹಾಸ ಇದೆ.